ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳಿಗೆ ಹೆಚ್ಚಾಗಿ ಚಿಕನ್ ಅಥವಾ ಮಟನಿನ ಲಿವರನ್ನು ಕೊಡಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ, ತೂಕ ಹೆಚ್ಚಳ, ಬಿ, ವ್ಯತಿರಿಕ್ತ ಪರಿಣಾಮ, ಸಿ, ಅಲರ್ಜಿ, ಡಿ, ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಚಿಕನ್ ಮತ್ತು ಮಟನ್ ಲಿವರ್ಗಳು ಕ್ಯಾಡ್ಮಿಯಂ ಮತ್ತು ಸೀಸದಂತಹ ಲೋಹಗಳನ್ನು ಹೊಂದಿರುತ್ತವೆ. ಇವು ಮಗುವಿನ ಮೆದುಳು ಮತ್ತು ನರಮಂಡಲದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಈ ಮಾಂಸಗಳಿಗೆ ಇಂಜೆಕ್ಟ್ ಮಾಡುವ ಪ್ರತಿಜೀವಕ ಅಂಶಗಳು ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು. ಕೆಲವು ಮಕ್ಕಳಿಗೆ ಚಿಕನ್ ಮತ್ತು ಮಟನ್ ಲಿವರ್ ಅಲರ್ಜಿಯಾಗಬಹುದು. ಇದು ತುರಿಕೆ, ಊತ ಮತ್ತು ಉಸಿರಾಟದ ತೊಂದರೆಯಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು. ಮಟನ್ ಲಿವರ್ನಲ್ಲಿ ಯೂರಿಕ್ ಆಮ್ಲವು ಮೂತ್ರಪಿಂಡಗಳ ಹಾನಿಗೆ ಕಾರಣವಾಗಬಹುದು. ಮಗುವಿನ ಜೀರ್ಣಾಂಗ ವ್ಯವಸ್ಥೆಯು ಯಕೃತ್ತನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ತುಂಬಾ ದುರ್ಬಲವಾಗಿರುತ್ತದೆ. ಇದು ಜೀರ್ಣಕಾರಿ ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಎರಡನೇ ಪ್ರಶ್ನೆ, ಯಾವ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಹಲ್ಲುಗಳ ಬಣ್ಣ ಬದಲಾಗುತ್ತದೆ ಅಥವಾ ಹಳದಿಗಟ್ಟುತ್ತದೆ? ಆಪ್ಷನ್ಸ್: ಎ, ಮಸಾಲೆ, ಬಿ, ಟೀ, ಕಾಫಿ, ಸಿ, ಸಿಹಿ ತಿನಿಸು, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಟೀ ಮತ್ತು ಕಾಫಿ ಟ್ಯಾನಿನ್ಗಳನ್ನು ಹೊಂದಿರುತ್ತದೆ. ಇದು ಹಲ್ಲುಗಳ ಮೇಲೆ ಕಲೆಗಳನ್ನು ಉಂಟುಮಾಡುತ್ತವೆ. ಇದು ಕ್ರಮೇಣ ಹಲ್ಲುಗಳ ಬಿಳಿಯನ್ನು ತೆಗೆದುಹಾಕಿ ಹಳದಿಯಾಗುವಂತೆ ಮಾಡುತ್ತದೆ. ಸೋಡಾ ಮತ್ತು ತಂಪು ಪಾನೀಯಗಳು ಹೆಚ್ಚಿನ ಪ್ರಮಾಣದ ಆಮ್ಲ ಮತ್ತು ಸಕ್ಕರೆಯನ್ನು ಹೊಂದಿರುತ್ತವೆ. ಇದು ಹಲ್ಲುಗಳ ಹೊರ ಮೇಲ್ಮೈಯನ್ನು ದುರ್ಬಲಗೊಳಿಸುತ್ತದೆ. ಇದಲ್ಲದೆ ಗಾಢ ಬಣ್ಣದ ತಂಪು ಪಾನೀಯಗಳು ಹಲ್ಲುಗಳ ಮೇಲೆ ಕಲೆ ಉಳಿಯುವಂತೆ ಮಾಡುತ್ತದೆ. ಕೆಂಪು ವೈನ್ ಟ್ಯಾನಿನ್ಗಳು ಆಸಿಡ್ ಮತ್ತು ಗಾಢ ವರ್ಣದ್ರವ್ಯಗಳನ್ನು ಹೊಂದಿರುತ್ತವೆ. ಇದು ಹಲ್ಲುಗಳ ಮೇಲೆ ಶಾಶ್ವತ ಕಲೆಗಳನ್ನು ಬೀಳಬಹುದು. ಇದರ ಅತಿಯಾದ ಸೇವನೆಯಿಂದ ಹಲ್ಲುಗಳ ಹೊಳಪು ಕಳೆಗುಂದುತ್ತದೆ. ಸಿಹಿ ತಿಂಡಿಗಳು ಮತ್ತು ಚಾಕೊಲೇಟ್ನಲ್ಲಿರುವ ಸಕ್ಕರೆ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತದೆ. ಇದು ದಂತಕುಳಿ ಮತ್ತು ಕಲೆಗಳನ್ನು ಉಂಟುಮಾಡುತ್ತದೆ. ಹೆಚ್ಚು ಸಕ್ಕರೆ ತಿನ್ನುವುದರಿಂದ ಹಲ್ಲುಗಳು ದುರ್ಬಲಗೊಳ್ಳುತ್ತವೆ. ಮೂರನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಫೆನಾಲ್ ಅಥವಾ ಸೋಂಪಿನ ಬೀಜಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ, ಗುಜರಾತ್, ಬಿ, ಕೇರಳ, ಸಿ, ಪಂಜಾಬ್, ಡಿ, ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್. ಫೆನಲ್ ಬೀಜಗಳು ಭಾರತದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮಸಾಲೆಯಾಗಿದ್ದು ಅವುಗಳ ವಿಶಿಷ್ಟ ಸುವಾಸನೆ ಮತ್ತು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಭಾರತದ ಹಲವು ರಾಜ್ಯಗಳು ಅದರ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡುತ್ತವೆ. ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಪೂರೈಸುತ್ತವೆ. ಪ್ರಭಾವಶಾಲಿ ಉತ್ಪಾದನೆಯೊಂದಿಗೆ ಭಾರತದಲ್ಲಿ ಫೆನಲ್ ಬೀಜಗಳ ಉತ್ಪಾದನೆಯಲ್ಲಿ ಗುಜರಾತ್ ಅಗ್ರಸ್ಥಾನದಲ್ಲಿದೆ. ರಾಜ್ಯದ ಅನುಕೂಲಕರ ಹವಾಮಾನ ಮತ್ತು ಮುಂದುವರಿದ ಕೃಷಿ ಪದ್ಧತಿಗಳು ಭಾರತದ ಫೆನಲ್ ಪೂರೈಕೆಗೆ ಅಗ್ರ ಕೊಡುಗೆ ನೀಡುತ್ತದೆ. ಇದರ ನಂತರ ರಾಜಸ್ಥಾನ್, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶವು 2, 3, 4 ಮತ್ತು 5ನೇ ಸ್ಥಾನವನ್ನು ಪಡೆದುಕೊಂಡಿವೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿರುವ 7 ಚಕ್ರಗಳು ಯಾವ ರಹಸ್ಯಗಳನ್ನು ಹೇಳುತ್ತವೆ? ಆಪ್ಷನ್ಸ್: ಎ, ಪ್ರಜ್ಞೆ, ಬಿ, ಭಾವನೆ, ಸಿ, ಸಂವೇದನೆ, ಡಿ, ಅನುಭವ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ 1,72,000 ನಾಡಿಗಳಿವೆ. ಪ್ರತಿಯೊಂದು ನಾಡಿಗಳು ಆಧ್ಯಾತ್ಮಿಕ ಮತ್ತು ಜೀವಶಕ್ತಿಯ ವಾಹಕಗಳು. ಅಲ್ಲದೆ 1,72,000 ನಾಡಿಗಳಿಗೂ ವಿವಿಧ ನರ ಕೇಂದ್ರಗಳಿವೆ. ಅವುಗಳಲ್ಲಿ 109 ಮುಖ್ಯ ನರ ಕೇಂದ್ರಗಳು. ಆ 109 ನರ ಕೇಂದ್ರಗಳಲ್ಲಿ 9 ಅತ್ಯಂತ ಪ್ರಮುಖವಾದ ಕೇಂದ್ರಗಳು. 9 ನರ ಕೇಂದ್ರಗಳಲ್ಲಿ 7 ಪ್ರಾಥಮಿಕ ಪ್ರಾಮುಖ್ಯತೆಗಳನ್ನು ಪಡೆದುಕೊಂಡಿವೆ. ಈ 7 ನರ ಕೇಂದ್ರಗಳು ಅಥವಾ ಚಕ್ರಗಳು ಪ್ರಜ್ಞೆ, ಭಾವನೆ, ಸಂವೇದನೆ ಮತ್ತು ಅನುಭವಗಳಂತಹ ಸಂಗತಿಗಳನ್ನು ಒಳಗೊಂಡಿವೆ. ಈ 7 ಚಕ್ರಗಳನ್ನು ವಿಶೇಷ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವು ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರ ಚಕ್ರ. 5ನೇ ಪ್ರಶ್ನೆ, ನ್ಯುಮೋನಿಯಾದಂತಹ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ? ಆಪ್ಷನ್ಸ್: ಎ, ಲಂಘನ, ಬಿ, ವಾಮನ, ಸಿ, ಶೋಧನ, ಡಿ, ಮರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನ್ಯುಮೋನಿಯಾಕ್ಕೆ ಆಯುರ್ವೇದದಲ್ಲಿ ಲಂಘನ ಎನ್ನುವ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಮೊದಲ ಕೆಲಸವೇ ಅಮ ಅಂದರೆ ಜೀರ್ಣಕಾರಿ ವಿಷವನ್ನು ಹೊರಹಾಕುವುದು ಮತ್ತು ಜ್ವರಕ್ಕೆ ಚಿಕಿತ್ಸೆ ನೀಡುವುದು. ಇದನ್ನು ಉಪವಾಸ ಎಂದು ಪರಿಗಣಿಸಲಾಗುತ್ತದೆ. ಇನ್ನು
ವಾಮನ ಚಿಕಿತ್ಸೆ. ಇದು ಪಂಚಕರ್ಮಗಳಲ್ಲಿ ಒಂದಾದ ವಾಮನ ಚಿಕಿತ್ಸೆಯು ನ್ಯುಮೋನಿಯಾದಿಂದ ಉಂಟಾದ ಕಫ ಮತ್ತು ಪಿತ್ತದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅಲ್ಲದೆ ಎದೆ ಮತ್ತು ನಾಡಿಯಿಂದ ವಿಷದ ಅಂಶವನ್ನು ಹೋಗಲಾಡಿಸಿ ಕೆಮ್ಮು, ಜ್ವರ, ಅಸ್ತಮಾದಂತಹ ಪರಿಸ್ಥಿತಿಗಳನ್ನು ಸರಿಪಡಿಸುತ್ತದೆ. 6ನೇ ಪ್ರಶ್ನೆ, ಗರ್ಭಿಣಿಯರು ಹಾಗಲಕಾಯಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆಗಳು ಉಂಟಾಗುತ್ತವೆ? ಆಪ್ಷನ್ಸ್: ಎ. ಸ್ನಾಯು ಸೆಳೆತ, ಬಿ. ರಕ್ತಸ್ರಾವ, ಸಿ. ರಕ್ತ ಪರಿಚಲನೆ, ಡಿ. ಕಾಲುಗಳ ಊತ. ಸರಿಯಾದ ಉತ್ತರ ಆಪ್ಷನ್ ಎ. ಸ್ನಾಯು ಸೆಳೆತ. ಹಾಗಲಕಾಯಿಯು ದೇಹವನ್ನು ವಿಷಪೂರಿತಗೊಳಿಸುವ ಕ್ವಿನೈನ್, ಮೊರ್ಮೋಡಿಕಾ ಮತ್ತು ಗ್ಲೈಕೋಸೈಡ್ಗಳಂತಹ ಅಣುಗಳನ್ನು ಸಹ ಹೊಂದಿರುತ್ತದೆ. ಈ ಪದಾರ್ಥಗಳ ಸೇವನೆಯಿಂದ ಕರುಳಿನ ನೋವು, ದೃಷ್ಟಿ ಸಮಸ್ಯೆ, ವಾಂತಿ, ಸುಸ್ತು, ಸ್ನಾಯುಗಳಲ್ಲಿನ ಆಯಾಸ, ವಾಕರಿಕೆ ಮತ್ತು ಲಾಲಾರಸದ ಅತಿಯಾದ ಉತ್ಪಾದನೆಗೆ ಕಾರಣವಾಗುತ್ತದೆ. ಆದ್ದರಿಂದ ಗರ್ಭಿಣಿ ಮಹಿಳೆಯರಿಗೆ ಇದು ಅಪಾಯಕಾರಿ ಎಂದು ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ಚೌಕಾಕಾರದ ಕಲ್ಲಂಗಡಿ ಹಣ್ಣುಗಳನ್ನು ಬೆಳೆಯುತ್ತಿರುವ ದೇಶ ಯಾವುದು? ಆಪ್ಷನ್ಸ್: ಎ. ಭಾರತ, ಬಿ. ಜಪಾನ್, ಸಿ. ಚೀನಾ, ಡಿ. ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಜಪಾನ್. ಸಾಗಿಸಲು ಹಾಗೂ ಸ್ಟಾಕ್ ಮಾಡಿ ಇಡಲು ಅನುಕೂಲ ಆಗಲಿ ಎಂದು ಜಪಾನ್ ಚೌಕಾಕಾರದ ಕಲ್ಲಂಗಡಿಗಳನ್ನು ಬೆಳೆಯುತ್ತದೆ. ಕಲ್ಲಂಗಡಿ ಹಣ್ಣು ಸಾಮಾನ್ಯವಾಗಿ ದುಂಡಾಗಿರುತ್ತದೆ ಅಥವಾ ಸ್ವಲ್ಪ ಉದ್ದಗಿರುತ್ತದೆ. ಆದರೆ ಇತ್ತೀಚೆಗೆ ಚೌಕಾಕಾರದ ಕಲ್ಲಂಗಡಿ ಹಣ್ಣುಗಳು ಕಾಣಿಸಿಕೊಳ್ಳುತ್ತಿವೆ. ಇದು ಸರಸ್ವತಿ ತಳಿಯ ಕಲ್ಲಂಗಡಿ ಹಣ್ಣು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ಇರುತ್ತದೆ. ಪ್ರಸ್ತುತ ಕಲ್ಲಂಗಡಿಯ ಹೈಬ್ರಿಡ್ ತಳಿಯನ್ನು ಟ್ರಾನ್ಸ್ ಗಂಗಾ ಮತ್ತು ಯಮುನಾ ಕೌಶಂಬಿಯ ಮೂರತ್ಗಂಜ್ ಮತ್ತು ಫತೇಪುರ್ ಜಿಲ್ಲೆಯ ಖಗಾದಲ್ಲಿ ಬೆಳೆಸಲಾಗುತ್ತಿದೆ. 8ನೇ ಪ್ರಶ್ನೆ, ಮಧುಮೇಹಿಗಳು ಆಲ್ಕೋಹಾಲ್ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಯಕೃತ್ ಹಾನಿ, ಬಿ. ಸಕ್ಕರೆ ಹೆಚ್ಚಳ, ಸಿ. ಹೃದಯಾಘಾತ, ಡಿ. ನರಹಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಸಕ್ಕರೆ ಹೆಚ್ಚಳ. ಯಕೃತ್ತು, ಸಿರೋಸಿಸ್, ಹೃದ್ರೋಗ ಮತ್ತು ಇತರ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಂತಹ ವಿವಿಧ ಕಾಯಿಲೆಗಳಿಗೆ ಆಲ್ಕೋಹಾಲ್ ಪ್ರಮುಖ ಕಾರಣವಾಗಿದೆ. ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ. ಯಾವುದೋ ಸಂದರ್ಭದಲ್ಲಿ 1 ಅಥವಾ 2 ಪೆಗ್ ತೆಗೆದುಕೊಂಡರೆ ಅದು ದೊಡ್ಡ ವಿಷಯವಲ್ಲ ಎನ್ನುವ ಮನಸ್ಥಿತಿಯವರು ಕೂಡ ಇದ್ದಾರೆ. ಆದರೆ 1 ಹನಿ ಆಲ್ಕೋಹಾಲ್ ಕೂಡ ಅಪಾಯಕಾರಿ. ಇದು ಯಕೃತ್ತು, ನಿದ್ದೆ ಮತ್ತು ತೂಕದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ. ವಿಶೇಷವಾಗಿ ಮಧುಮೇಹ ರೋಗಿಗಳಲ್ಲಿ ಆಲ್ಕೋಹಾಲ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಆಲ್ಕೋಹಾಲ್ನೊಂದಿಗೆ ಕಾಕ್ಟೇಲ್ಗಳು ಅಥವಾ ಸಕ್ಕರೆ ಮಿಕ್ಸರ್ಗಳನ್ನು ಕುಡಿಯುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಾವು ಆಲ್ಕೋಹಾಲ್ ಸೇವಿಸಿದಾಗ ನಮ್ಮ ದೇಹವು ಅದನ್ನು ವಿಷ ಎಂದು ಗುರುತಿಸುತ್ತದೆ. ಅದಕ್ಕಾಗಿಯೇ ದೇಹವು ಇತರ ಚಟುವಟಿಕೆಗಳಿಗಿಂತ ಆಲ್ಕೋಹಾಲ್ ಸೇವಿಸಿದಾಗ ನಡೆದುಕೊಳ್ಳುವ ರೀತಿಯೇ ಬೇರೆ ಇರುತ್ತದೆ. ಇದು ಕರುಳಿನಲ್ಲಿ ಪ್ರವೇಶಿಸಿದ ತಕ್ಷಣ ಚಯಾಪಚಯವು ತೊಂದರೆಗೊಳಗಾಗುತ್ತದೆ. 9ನೇ ಪ್ರಶ್ನೆ, ಬಾಗಿಲಿನ ಹಿಂದೆ ಬಟ್ಟೆ ನೇತಾಕುವುದರಿಂದ ಯಾವ ಸಮಸ್ಯೆಯಾಗುತ್ತದೆ? ಆಪ್ಷನ್ಸ್: ಎ. ವೃತ್ತಿ ಸಮಸ್ಯೆ, ಬಿ. ನಕಾರಾತ್ಮಕತೆ, ಸಿ. ಆರ್ಥಿಕ ಸಮಸ್ಯೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ವಾಸ್ತು ನಿಯಮವನ್ನು ಸರಿಯಾಗಿ ಪಾಲಿಸುವುದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಲೆಸಿರುತ್ತದೆ. ಆದರೆ ತಿಳಿದೋ ತಿಳಿದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಖಂಡಿತ ಒಂದಲ್ಲ ಒಂದು ಸಮಸ್ಯೆಯಾಗುತ್ತದೆ. ಬಟ್ಟೆ ಇಡುವ ವಿಚಾರದಲ್ಲಿಯೂ ವಾಸ್ತು ಬಹಳ ಮುಖ್ಯ. ಕೆಲವರು ಬಟ್ಟೆಯನ್ನು ಬಾಗಿಲಿನ ಹಿಂದೆ ಕೊಕ್ಕೆಗೆ ನೇತು ಹಾಕುತ್ತಾರೆ. ಆದರೆ ಇದು ವಾಸ್ತು ಪ್ರಕಾರ ತಪ್ಪು. ಬಾಗಿಲಿನ ಹಿಂದೆ ಬಟ್ಟೆ ಹಾಕುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೆ ಹಣಕಾಸಿನ ಸಮಸ್ಯೆ ಉಂಟಾಗುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಉದ್ಭವಿಸಬಹುದು. ಕುಟುಂಬದ ಸದಸ್ಯರ ನಡುವೆ ಜಗಳ, ಮನಸ್ತಾಪ ಉಂಟಾಗಬಹುದು. ಬಟ್ಟೆಗಳನ್ನು ಬಾಗಿಲ ಹಿಂದೆ ಹಾಕುವ ಅಭ್ಯಾಸ ಇದ್ದರೆ ಅದು ನಿಮ್ಮ ವೃತ್ತಿ ಜೀವನದ ಮೇಲೆಯೂ ಪರಿಣಾಮವನ್ನು ಬೀರಬಹುದು. ಧನಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಅನಾರೋಗ್ಯ ಕಾಡುತ್ತದೆ. ಮನೆಯ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.